ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನೋಸಿ ಲಾಗ್ ಚಾನಲ್. ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಸ್ವಯಂ ಘೋಷಿತ ವಿವಾಹಿತ ದೃಢೀಕರಣ ಪತ್ರ. ಅಂದರೆ ನಾವು ಮದುವೆ ಆಗೋದಕ್ಕೆ ಒಂದು ಸರ್ಟಿಫಿಕೇಟ್ನ ಕೊಡಬೇಕಾಯ್ತದೆ. ನಾವು ಈಗ ಅಂತ ಹೇಳಿದ್ರೆ ಏನು ಹೆಣ್ಣು ಮಗು ಜನನವಾಗಿತ್ತಲ್ಲ, ಅದಕ್ಕೆ ಈ ಪತ್ರವನ್ನು ಮಾಡಿಸ್ಬೇಕಾಗಿತ್ತು. ಏನು ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗಿತ್ತು. ಆದರೆ ಅವರು ಇದನ್ನು ಕೇಳಿದ್ರು, ಸ್ವಯಂ ಘೋಷಿತ ವಿವಾಹಿತ ದೃಢೀಕರಣ ಪತ್ರ ಅಂತ. ಇದಕ್ಕೆ ಏನಪ್ಪ ಕೊಡಬೇಕು ಮತ್ತು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಾಗಿ ಬಾಂಡ್ ಪೇಪರ್ ಮೇಲೆ ಏನು ಮಾಡ್ತಾರ ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು. ನಾವು KM-Doddiಲಿ ಏನು ನಾಡ್ ಕಚೇರಿ ಹತ್ರ ಒಂದು ಅಂಗಡಿ ಇತ್ತು, ಆ ಅಂಗಡಿಲಿ ಮಾಡಿಸ್ತೋ. ಅವರು ಏನಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡು ತಗೊಂಡ್ರು, ಇಬ್ಬರು ಗಂಡ ಹೆಂಡತಿದ ಆಧಾರ್ ಕಾರ್ಡನ್ನ ತಗೊಂಡ್ರು. ಜೊತೆಗೆ ಏನಂತ ಹೇಳಿದ್ರೆ ವಿವಾದಿತ ಮದುವೆ ಆದದ ನಗುನ್ ಪತ್ರಿಕೆ ಅಂದರೆ ಇನ್ವಿಟೇಷನ್ ಕಾರ್ಡನ್ನು ತಗೊಂಡ್ರು. ಇದನ್ನು ತಗೊಂಡು ಅದನ್ನ ಡೀಟೇಲ ಮಾಡಿ ಮತ್ತು ನಮ್ಮ ಸಾಕ್ಷಿಗೆ ದಾಂಪತ್ಯ ಸಾಕ್ಷಿ ಸೈನನ್ನು ಸುಧಾರಿಸ್ಕೊಂಡ್ರು, ಗಂಡ ಹೆಂಡತಿ ಇಬ್ಬರು ಹತ್ರನೂ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕೊಡಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಇಬ್ಬರು ಗಂಡ ಹೆಂಡತಿದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ಕೊಡಬೇಕಾಯ್ತದೆ. ಜೊತೆಗೆ ಒಂದು ಬಾಂಡ್ ಪೇಪರಲ್ಲಿ ಮಾಡಿಕೊಡ್ತಾರೆ ಅವರು, ಮತ್ತು ಸೀಲ್ ಹೊಡೆದು. ಅವರು ಅಂದರೆ ಒಂದೇ ಕಡೆ ಇದ್ದರು, ಏನು ಸೈನ್ ಹಾಕ್ಕೊಡ್ತಾರಲ್ಲ, ಸೈನ್ ಅಂತ ಹೇಳಿದ್ರೆ ಅದಕ್ಕೆ ಇದ್ರ ಮುಖಾಂತರ ಕೋರ್ಟಲ್ಲಿ ಇರೋರು ಲಾಯರ್ ಮುಖಾಂತರ ಸೈನ್ ಹಾಕಿಸ್ಕೊಡ್ಬೇಕಾಯ್ತು. ಅದನ್ನು ಅಲ್ಲೇ ಸುಧಾ ಅವ್ರು ಹಾಕಿಕೊಟ್ಟು ಚಾರ್ಜ್ ಮಾಡಿದ್ರು. ನಮಗೆ ಟೋಟಲಾಗಿ ₹500 ಚಾರ್ಜಸ್ ಮಾಡಿ ನಮಗೆ ಅದನ್ನು ಮಾಡಿಕೊಟ್ರು. ಅದನ್ನ ಬೇಕಾದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಬೋದು ಯಾವ ಥರ ಇರ್ತದೆ ಅಂತ. ಇದು ಸ್ವಯಂ ಘೋಷಿತ ವಿವಾಹಿತ ದೃಢೀಕರಣ ಪತ್ರಕ್ಕೆ ಇಷ್ಟೆಲ್ಲ ದಾಖಲಾತಿ ಬೇಕು. ಮೊದಲಾಗಿ 2 ಆಧಾರ್ ಕಾರ್ಡು ಗಂಡ ಹೆಂಡತಿದು. ಜೊತೆಗೆ ಏನಕ್ಕೆ ಮಾಡಿಸ್ತಾ ಇದ್ದೀರಿ ಅಂತ ಉದ್ದೇಶವಾಗಿ ಹೇಳಬೇಕು. ನಾವು ಏನೊಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಮಾಡಿಸ್ಬೇಕಾಯ್ತದ್ದು, ಅದಕ್ಕೋಸ್ಕರ ಮಾಡಿಸ್ತೋ. ಹಂಗಾಗಿ ಇಷ್ಟೊಂದು ದಾಖಲಾತಿ, ಗಂಡ ಹೆಂಡತಿದ ಆಧಾರ್ ಕಾರ್ಡು ಮತ್ತು ಮದುವೆ ಆದ ಇನ್ವಿಟೇಷನ್ ಡೇಟು, ಅಂದರೆ ಮದುವೆ ಆದ ದಿನಾಂಕಕ್ಕಾಗಿ, ಮತ್ತು ಏನಪ್ಪ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಹೆಸರು ಮತ್ತು ನಮ್ಮ ತಂದೆ ತಾಯಿ ಹೆಸರನ್ನ ಅದರಲ್ಲಿ ಮೆನ್ಷನ್ ಆಗಿರ್ತದೆ. ಹಂಗಾಗಿ ಎಲ್ಲ ಡೀಟೇಲ್ಸ್ ಅಲ್ಲೇ ಇರ್ತದೆ ನಗುನ್ ಪತ್ರಿಕೆಯಲ್ಲಿ, ಅಂದರೆ ಇನ್ವಿಟೇಷನ್ ಕಾರ್ಡಲ್ಲಿ. ಹಂಗಾಗಿ ಇದನ್ನು ಮಾಡಿಸ್ಬೋದು. ನಿಮಗೆ ಯೂಸ್ ಇತ್ತು ಅಂತ ಹೇಳಿದ್ರೆ, ನೀವೇನಾದ್ರು ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಮಾಡಿಸ್ಬೋದು. ನಾನು ಮಾಡಿಸೋದನ್ನ ಹೇಳಿದ್ನಲ್ಲ, KM-Doddi ಭಾರತೀ ನಗರದಲ್ಲಿ ನಮ್ಗೆ ಹತ್ರ ಇತ್ತು. ಹಂಗಾಗಿ ನಾವು ಅವ್ರ ಅಡ್ರೆಸ್ ಹೇಳಿದರು, ಅಂಗನವಾಡಿ ಕಾರ್ಯಕರ್ತರು. ಹಂಗಾಗಿ ಅಲ್ಲಿ ಹೋಗಿ ನಾವು ಮಾಡಿಸ್ತೋ. ಡೀಟೇಲ್ಸ್ ಇಷ್ಟೇ. ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.